ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಕೇಜಲ್ಲಿ ಹುಲಿ ಬಂದಿದೆ ಅಂಥೇಳಿ ಮೆಸೇಜ್ ಬಂತು. ಸೊ ಅದ್ರ ಪ್ರಕಾರ ಇಮಿಡಿಯೇಟ್ ನಮ್ಮ ಸ್ಟಾಫ್ ಇಲ್ಲಿ ಬಂದು ಚೆಕ್ ಮಾಡಿದಾಗ ಟೈಗರ್ ಇತ್ತು. ಸೊ ಟೈಗರ್ ಬಿದ್ದಿದ್ದು ಕನ್ಫರ್ಮ್ ಮಾಡಿ ಆಮೇಲೆ ನಾವು ಇದನ್ನು ಡಾಕ್ಟರ್ಸು ಅದನ್ನು ನಾವು ನಮ್ಮ ತುಮಕೂರು ಕೇಜಿಂದ ಫೈಬರ್ ಕೇಜಿಗೆ ಒಂದು ಶಿಫ್ಟ್ ಮಾಡಿದ್ದೀವಿ. ಸೊ ಇದಕ್ಕೆ ಆಲ್ರೆಡಿ ನಮ್ಮ NTCಯಿಂದ ಪರ್ಮಿಷನ್ ಆಗಿದೆ. ಇದು ಸುಮಾರು ಇದು ಮದರ್ ವಿತ್ 4 ಕಬ್ಬಲ್ಲಿ ಇದು ತಾಯಿ ಅಂಥೇಳಿ ಕಂಡು ಬಂದಿದೆ, ತಾಯಿ ಇದು ಹುಲಿ. ಸೊ ಇನ್ನೂ 4 ಇದಕ್ಕೆ ಆಪರೇಷನ್ನು ಮುಂದುವರಿತಾ ಇದೆ. ಆದ್ದರಿಂದ ಈಗಾಗಲೇ ನಾವು ಅರಣ್ಯ ಇಲಾಖೆಯವರಿಗೆ ನಾವು ಮನವಿ ಮಾಡ್ಕೊಂಡಿದ್ವಿ. ಅವರು ಈಗಾಗಲೇ ಒಂದು ಗಂಡು ಹುಲಿ ಮತ್ತು ಒಂದು ಹೆಣ್ಣು ಹುಲಿಯನ್ನು ಈಗ ಸೆರೆ ಹಿಡಿದಿದ್ದಾರೆ. ಅದು 10 ದಿನ ಹಿಂದೆ ಒಂದು ಹುಲಿಯನ್ನು ಮತ್ತು ಈಗ ಮೊನ್ನೆ ಒಂದು ಹೆಣ್ಣು ಹುಲಿಯನ್ನು ಈಗ ಸೆರೆ ಹಿಡಿದಿದ್ದಾರೆ. ಅದೇ ಮರಿ ಹುಲಿಗಳು ಇನ್ನೂ 4 ಮರಿ ಹುಲಿಗಳಿವೆ. ಆದ್ದರಿಂದ ಅದನ್ನು ಹಿಡಿಬೇಕು ಅರಣ್ಯ ಇಲಾಖೆಯವರು, ಆದಷ್ಟು ಬೇಗ ಈ ಕಾರ್ಯೋನ್ಮುಖರಾಗಬೇಕು ಇಲಾಖೆಯವರು ಅಂತ ಈ ಮೂಲಕ ನಾನು ಮನವಿ ಮಾಡ್ಕೋತಿದ್ದೀನಿ. ಆ ಕಾರಣದಿಂದ ಉಳಿದಂಥ 4 ಮರಿಗಳನ್ನು ಹಿಡಿದು ಸುರಕ್ಷಿತವಾಗಿ ಅದನ್ನ ಕಾಡಿಗೆ ಬಿಟ್ಟು ಈ ಭಾಗದಲ್ಲಿರ್ತಕ್ಕಂಥ ರೈತರು ನೆಮ್ಮದಿಯಿಂದ ವ್ಯವಸಾಯ ಮಾಡ್ಕೊಂಡು ಹೋಗೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಮತ್ತು ತಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ, ನಮ್ಮ ತೋಟದ ಗದ್ದೆಗಳಿಗೆ ಯಾರನ್ನೂ ಕೆಲಸಕ್ಕೆ ಕರೆದ್ರೂ ಸುಧಾ ಅಲ್ಲಿ ಹುಲಿಗಳಿದೆ, ನಾವು ಬರೋಲ್ಲ, ನಾವು ಬಂದರೂ 4 ಗಂಟೆಗೆ ಬಿಡಬೇಕು, 3 ಗಂಟೆಗೆ ಬಿಡಬೇಕು ಅನ್ನೋ ಒಂದು ಸವಾಬನ್ನ ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ಶೀಘ್ರವಾಗಿ ಕಾರ್ಯಕ್ರಮವನ್ನು ಕೈಗೊಂಡು ನಮ್ಮನ್ನು ನೆಟ್ಟಿಸಿರು ಬಿಡುವಂಥ ರೈತರು, ಈ ಭಾಗದ ರೈತರಿಗೆ ರಕ್ಷಣೆ ಕೊಡಬೇಕು ಅಂತ ಅವರಲ್ಲಿ ಮನವಿ ಮಾಡ್ತಾರೆ. ಫೋನ್ಗೆ ಹುಲಿ ಬಿದ್ದಿದೆ ಸರ್, ನನ್ನ ತೋಟದಲ್ಲಿ ಮಡಗಿರೋದಕ್ಕೆ ಅಂತ ಹೇಳಿದ್ರು. ಆವಾಗ ಬಂದು ಪುನಃ ನಾನು ಅವರ ಅರಣ್ಯ ಇಲಾಖೆಯವರಿಗೆ ಫೋನ್ ಮಾಡಿ, ಸರ್ ಹುಲಿ ಬಿದ್ದಿದೆ ಅಂತ ಬಂದು ನೋಡಿ ಸರ್ ಅನ್ನೋ ಗಂಟೆ ಪುನಃ ತಕ್ಷಣ 10 ನಿಮಿಷದಲ್ಲಿ ಅವ್ರು ಬಂದು ಅದಕ್ಕೇನು ಅರವಳಿಕೆ ಚುಚ್ಚುಮದ್ದನ್ನು ಕೊಡಬೇಕು ಅದನ್ನು ಕೊಟ್ಟು ಅವರು ಸೆರೆ ಹಿಡಿದಿದ್ದಾರೆ. ಇನ್ನು 4 ಮರಿಗಳಿವೆ. ಅವ್ರದ್ದು ಆಲ್ರೆಡಿ ಆ 4 ಮರಿಗಳನ್ನ ಹಿಡಿದು ಕೊಂಡೊಯ್ಯಬೇಕು ಅಂತ ನಾವು ಅರಣ್ಯ ಇಲಾಖೆಯವ್ರನ್ನ ಕೇಳ್ಕೊತಾ ಇದ್ದೀವಿ. ಯಾರು ಬುದ್ಧಿವಂತರಿದ್ದೀರಾ ಅದನ್ನು ಬಳಸ್ಕೊಂಡು ಮಾಡೋದಾದರೆ ಇದಕ್ಕೆ ಒಂದು ದೊಡ್ಡ ನಿಮ್ಮೆಲ್ಲರಿಗೂ ಸಹಕಾರ ಸಿಗುತ್ತೆ. ಇವತ್ತು ಈ ಸಾಕಷ್ಟು ಸಮಸ್ಯೆ ಹೇಳೋದು, ನಾನು ಮಾತಾಡಲಿಕ್ಕೆ ಭಾಳಷ್ಟು ವಿಚಾರಗಳಿವೆ, ಆದರೆ ಎಲ್ಲವನ್ನೂ ನಾನು ಮಾತಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ನಮ್ಮ ಸರ್ಕಾರ 5 ಗ್ಯಾರಂಟಿ ಕೊಡ್ತಕ್ಕಂಥದ್ದು ಅಷ್ಟಕ್ಕೆ ಸೀಮಿತ ಆಗಿದೆ. ಕೃಷಿ ಇಲಾಖೆಯಲ್ಲಿ ಅನೇಕ ಪರಿಕರಗಳನ್ನ ನಾವು ಕೊಡ್ತಾ ಇದ್ದೀವಿ. ಇವತ್ತು 5,000ಕ್ಕೂ ಹೆಚ್ಚು ಇನ್ಶೂರೆನ್ಸನ್ನು 5,000 ಕೋಟಿಗಿಂತ ಈ ರಾಜ್ಯದಲ್ಲಿ ಕಳೆದ 2 ವರ್ಷ ನಾವು ಕೊಟ್ಟಿದ್ದೀವಿ. ಈ ಭಾಗದಲ್ಲಿ ತೋಟಗಾರಿಕೆ ಹೆಚ್ಚಿದೆ. ನಮ್ಮ ಬೇರೆ ಉತ್ತರ ಕರ್ನಾಟಕದಲ್ಲಿ ಹಳೆ ಮೈಸೂರಿನಲ್ಲಿ ಕೃಷಿ ಹೆಚ್ಚಿದೆ. ಆದರೆ ಮಂಗಳೂರು, ಉಡುಪಿ, ಕಾರವಾರ, ಶಿವಮೊಗ್ಗ, ಮಡಿಕೇರಿ ಭಾಗದಲ್ಲಿ ತೋಟಗಾರಿಕೆ ಹೆಚ್ಚಿದೆ. ತೋಟಗಾರಿಕೆನೆಲ್ಲ ಒಂದಷ್ಟು ಇನ್ಶೂರೆನ್ಸ್ ಸಮಸ್ಯೆ ಇದೆ, ನನಗೆ ಗೊತ್ತಿದೆ. ನಾನು ಮಲ್ಲಿಕಾರ್ಜುನ ಹತ್ರ ಮಾತನಾಡಿದ್ದೀನಿ, ಅಧಿಕಾರಿಗಳ ಹತ್ರ ಮಾತನಾಡಿದ್ದೀನಿ, ಬಗೆಹರಿಸ್ತಕ್ಕಂಥ ಕೆಲಸ ಮಾಡಿ. ಹಿಂದೆ ನಮ್ಮ ಸರ್ಕಾರ ಬರೋದಕ್ಕಿಂತ ಮೊದಲು 12ರಿಂದ 13 ಲಕ್ಷ ಈ ರಾಜ್ಯದಲ್ಲಿ ರೈತರು ರಿಜಿಸ್ಟರ್ ಮಾಡ್ಕೋತಿದ್ರು ಈ ಒಂದು ನಮ್ಮ ಇನ್ಶೂರೆನ್ಸ್ಗೆ.
ಇವತ್ತು 27 ಲಕ್ಷವನ್ನು ದಾಟಿದ್ದಾರೆ ರೈತರು. 27 ಲಕ್ಷಕ್ಕಿಂತ ಹೆಚ್ಚು ರಿಜಿಸ್ಟ್ರೇಷನ್. ಹಾಗಾಗಿ 5,000 ಕೋಟಿಗಿಂತನೂ ಸಹ ಹೆಚ್ಚು ಇವತ್ತು ಇನ್ಸೂರೆನ್ಸ್ ಬರಲಿಕ್ಕೆ ಅನುಕೂಲ ಆಗಿದೆ. ಸರ್ವಾನುಮತದಿಂದ ಪಾಸಾಗಿರ್ತಕ್ಕಂಥ ಬಿಲ್ಲು. ಅವರು ಇನ್ನೂ ತಿರಸ್ಕಾರನೂ ಮಾಡಿಲ್ಲ, ಮತ್ತು ವಾಪಸ್ಸು ಕಳಿಸಿಲ್ಲ, ಮತ್ತು ಅಕ್ಸೆಪ್ಟ್ ಮಾಡಿಲ್ಲ, ಅಂಕಿತನೂ ಹಾಕಿಲ್ಲ. ನೋಡೋಣ ಅವರು ಯಾವಾಗ ಕರೀತಾರೆ ಅದು ಹೋಗಿ ಎಕ್ಸ್ಪ್ಲೈನ್ ಮಾಡಿ. ಯಾಕೆಂದ್ರೆ ಸ್ವತಂತ್ರ ಇರಲಿಲ್ಲ. ಸ್ವತಂತ್ರ ಪೂರ್ವದಲ್ಲಿ ಈ ರೀತಿಯಾದಂತಹ ಘಟನೆಗಳನ್ನ ನಾವು ಕಾಣಲಿಕ್ಕೆ ಸಾಧ್ಯ ಇರಲಿಲ್ಲ. ಎಲ್ಲೋ ಅಲ್ಲೊಂದು ಇಲ್ಲೊಂದು ಕೇಳ್ತಾ ಇತ್ತು. ಬಟ್ ಇವತ್ತ ಏನು ನಾಗರಿಕ ಸಮಾಜ ಅಂತ ನಾವೇನ್ ಕರಿತೀವಿ, ಈ ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ಘಟನೆಗಳನ್ನ ನಾವು ಕಾಣ್ತಾ ಇದ್ದೀವಿ. ಕ್ಷುಲ್ಲಕ ಕಾರಣಕ್ಕೋಸ್ಕರ ಜೀವನ ತೆಗೆಯುವ ರೀತಿಯಲ್ಲಿ ತಾನು ಕೊಟ್ಟಂತ ಜನ್ಮ ಕೊಟ್ಟಂತ ಮಗಳನ್ನ ಸಾಯಿಸುವಂತಹ ಒಂದು ದಿಕ್ಕಿನತ್ತ ಸಾಕ್ತಾ ಇದೆಯಲ್ಲ, ಇದು ಸಮಾಜಕ್ಕೆ ಏನು ಸಂದೇಶವನ್ನ ಕೊಡ್ತಾ ಇದೆ? ಇವತ್ತು ಅತ್ಯಂತ ಜರೂರಾಗಿರ್ತಕ್ಕಂಥ ಸಂಗತಿಗಳು. ಪುಸ್ತಕದ ಶಿರೋನಾಮೆ ಹಾಗಿದ್ರೂ ಕೂಡ ಪುಸ್ತಕದ ಒಳಗಿರಬಹುದಾದ 10 ಲೇಖನಗಳಲ್ಲಿ ಬರ್ಗೂರ್ ಅವರು ಚರ್ಚೆ ಮಾಡ್ತಾ ಇರೋದು ಈ ವಿಶ್ವ ಮಾನವತೆಯನ್ನ ಜಗತ್ತಿನ ತುತ್ತ ತುದಿಯ ಒಳಗಿರಬಹುದಾಗಿರ್ತಕ್ಕಂತಹ, ಎಲ್ಲರನ್ನೂ ಒಳಗೊಳ್ಳಬಹುದಾಗಿರ್ತಕ್ಕಂತಹ ಆಲೋಚನಾ ಕ್ರಮವನ್ನ ಇಲ್ಲಿ ಬಿತ್ತುವ ಪ್ರಯತ್ನವನ್ನ, ಮಂಡಿಸುವ ಪ್ರಯತ್ನವನ್ನ ಈ ಕೃತಿಯಲ್ಲಿ ಮಾಡಲಿಕ್ಕೆ ಪ್ರಯತ್ನ. ಅಂತಹ ಈ ನಮ್ಮ ಮನಸ್ಸನ್ನ ಒಂದು ರೀತಿಯ ಮುದಕ್ಕೆ ಅಥವಾ ಒಂದು ರೀತಿಯ ಕುಬ್ಜ ಮಾಡತಕ್ಕಂತಹ ಕಾಲಘಟ್ಟದಲ್ಲಿ ಇಂತಹ ಚಿಂತನೆಗಳು ತುಂಬಾ ಪ್ರಸ್ತುತ. ಇದು ಎಲ್ಲರಿಗೂ ತಲುಪಬೇಕು ಅಂತಕ್ಕಂತಹ ಆಶಯವನ್ನು ಇಟ್ಟುಕೊಂಡು ಸರ್ ಇದನ್ನ ಬರೀತಾರೆ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.